ಅನಯ ಇತ್ತೀಚೆಗೆ ಮದುವೆಯಾದ. ಅವನ ಜೀವನದಲ್ಲಿ ಎಲ್ಲವೂ ಸರಿಯಾಗಿದೆ ಎನ್ನುವುದು ಹೊರಗೆ ಇಟ್ಟಿರುವ ಮುಖವಾಡ. ಆದರೆ ಅಂತರಾಳದಲ್ಲಿ ಅಷ್ಟು ಸುಲಭವಲ್ಲ. ಕೆಲಸದ ಒತ್ತಡ, ಸಂಬಂಧದ ಭಾರ ಮತ್ತು ಹಿಂದಿನ ಸಂಬಂಧದ ನೆನಪುಗಳು ಇವತ್ತು ಮತ್ತೆ ಮುಖ ತೋರಿಸುತ್ತವೆ. ಒಂದು ಸಂಜೆ ಲ್ಯಾಪ್ಟಾಪ್ ಮುಚ್ಚಿದ ಮೇಲೆ ಫೋನ್ಗೆ ಒಂದು ಸಂದೇಶ ಬಂತು. ನೀವು ಹೇಗಿದ್ದೀರಾ ಅನಯ? ನನಗೆ ನಿನ್ನ ಅಗತ್ಯವಿದೆ ಅಂತ ನಯನ ಮೆಸೇಜ್ ಮಾಡಿದ್ದಳು. ಅನಯ ಬೆರಗಾಯಿತು. 3 ವರ್ಷಗಳ ಹಿಂದೆ ನಯನ ಜೊತೆಗಿನ ಸಂಬಂಧವು ಮುಗಿದರೂ ಆ ಹಳೆ ಮಾತುಗಳು, ಪ್ರೀತಿ, ನಗು ಎಲ್ಲವೂ ಈಗಲೂ ಅವನ ಮನದಾಳದಲ್ಲಿ ಉಳಿದಿದೆ. ಅವನು ಉತ್ತರಿಸುತ್ತಾನೆ, ನೀನು ಇನ್ನೂ ನನ್ನನ್ನು ನೆನೆಸುತ್ತೀಯಾ ನಯನ? ಅವರು ಫೋನ್ ಕರೆ ಮಾಡುತ್ತಾರೆ. ಮೌನದ ಮಾತುಗಳು ಹರಿಯುತ್ತವೆ. ನಾನು ನಿನ್ನೊಂದಿಗೆ ಮರೆಯಲಾಗಲಿಲ್ಲ ಎನ್ನುತ್ತಾಳೆ ನಯನ. ಅವನ ಮನಸ್ಸು 2 ಕಡೆ ಎಳೆಯಲ್ಪಡುತ್ತದೆ. ಒಂದು ಕಡೆ ಪತ್ನಿ ಆನವಿ, ಇನ್ನೊಂದು ಕಡೆ ನಯನ. ಆದರೆ ಆ ಫೋನ್ ಕಾಲ್ನೊಳಗಿನ ಆಕರ್ಷಣೆ, ಆ ದೀರ್ಘ ನಿದ್ದೆ ತಪ್ಪಿದ ರಾತ್ರಿ, ಅವರು ಮತ್ತೆ ಮಾತನಾಡುತ್ತಾರೆ. ನಯನ, ನೀನು ಮದುವೆಯಾಗಿದ್ದಿ ಎಂಬುದು ಗೊತ್ತಿದೆ, ಆದರೂ ನಿನ್ನ ಶಬ್ದವೇ ನನಗೆ ಚಲನೆಯಿಂದ ತುಂಬುತ್ತದೆ. ಅನಯ, ನನಗೂ ಇದೇ ನಿಲುವು ನಯನ. ಆದರೆ ನಾವು ಮಾಡುತ್ತಿರುವುದು ತಪ್ಪು. ಅವರು ಹಳೆಯ ದಿನಗಳ ಬಗ್ಗೆ ಮಾತನಾಡುತ್ತಾರೆ. ಕಾಲೇಜಿನ ಹುಡುಕಾಟ, ಚಿಕ್ಕ ಚಿಕ್ಕ ಜಗಳಗಳು, ಮಳೆಯಲ್ಲಿ ನಡೆದ ಸವಿ ಕ್ಷಣಗಳು. ಅನಯ, ನಾನು ನಿನ್ನನ್ನು ಕೈಬಿಟ್ಟೆ, ಆದರೆ ನಿನ್ನ ನೆನಪನ್ನು ಬಿಡಲಾಗಲಿಲ್ಲ. ನಯನ, ನೀನು ಕೈಬಿಟ್ಟ ಮೇಲೆ ನಾನು ಯಾರನ್ನೂ ಪ್ರೀತಿಸಿಲ್ಲ ಅನಯ. ಅನಯ ಮನಸ್ಸು ಮಂಕಾಗುತ್ತದೆ. ಪತ್ನಿಗೆ ಏನೂ ತಿಳಿದಿಲ್ಲ, ಆದರೆ ತನ್ನ ಅಂತರಾಳದಲ್ಲಿ ಅವನು ಭ್ರಷ್ಟನಾದಂತೆ ಅನಿಸುತ್ತದೆ. ಆ ಕ್ಷಣಕ್ಕೆ ಆನವಿ ಒಳಗೆ ಬರುತ್ತಾಳೆ ನಗುಮುಖದಿಂದ. ಆನವಿ, ಏನು ಪ್ರೇಮ ಕಥೆ ಯೋಚನೆ ಮಾಡ್ತಾ ಇದ್ದೀಯಾ? ಅನಯ ತಕ್ಷಣ ಫೋನ್ ಬಿಟ್ಟು ನಗುತ್ತಾನೆ. ಆದರೆ ಮನದೊಳಗೆ ನಯನನ ಬಿಕ್ಕಟ್ಟಿನ ಮಾತುಗಳು ತಿರುಗುತ್ತದೆ. ಅನಯ ನಯನಗೆ ಒಂದು ಅಂತಿಮ ಸಂದೇಶ ಕಳುಹಿಸುತ್ತಾನೆ. ನಿನಗಾಗಿ ನನಗೆ ಅನಂತ ಪ್ರೀತಿ ಇದೆ, ಆದರೆ ನಾನು ಈಗ ಒಂದು ಕುಟುಂಬದ ಭಾಗ. ನನ್ನ ಪ್ರೀತಿ ನಿಜವಾಗಿದ್ದರೆ ನಾನು ನಿನ್ನ ನೆನಪನ್ನು ಗೌರವಿಸುತ್ತೇನೆ, ಆದರೆ ಇನ್ನು ಮುಂದೆ ದೂರವಿರೋಣ. ನಯನ ಉತ್ತರಿಸುತ್ತಾಳೆ, ಆ ಪ್ರೀತಿಗೆ ಧನ್ಯವಾದ. ದೂರ ಇದ್ದರೂ ನಿನ್ನ ಹೃದಯದಲ್ಲಿ ನಾನಿದ್ದೇನೆ, ಅಷ್ಟೇ ಸಾಕು. ಅವನ ಕಣ್ಣು ಮಂಕಾಗುತ್ತದೆ. ಫೋನ್ ಬಿಟ್ಟು ಪತ್ನಿಯ ಕೈ ಹಿಡಿದು ಹೊರಗೆ ನಡೆಯುತ್ತಾನೆ. ಮದುವೆಯ ನಂತರವೂ ಪ್ರೀತಿ, ಆಕರ್ಷಣೆ, ನಡವಳಿಕೆಗಳು ಮನುಷ್ಯನ ಮನಸ್ಸನ್ನು ಪರೀಕ್ಷಿಸುತ್ತವೆ. ಆದರೆ ಪ್ರೀತಿಯ ತಾತ್ಪರ್ಯ ನಿಷ್ಠೆಯಲ್ಲಿದೆ ಎಂಬುದನ್ನು ಅನಯ ಕೊನೆಗೆ ಅರಿಯುತ್ತಾನೆ.